ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಆ್ಯಂಡ್ ಐ ಆಮ್ ಮಿಸ್ಟರ್ ವಿಕಾಸ್ ಮನ್ಕೆ. ಸೊ ಸ್ನೇಹಿತರೆ, ಇವತ್ತಿನ ಒಂದು ಸೆಷನ್ನಲ್ಲಿ ಕ್ಲಾಸ್ 11th ಬಿಸ್ನೆಸ್ ಸ್ಟಡಿ ಮಿಡ್ ಟರ್ಮ್ ಸ್ಟ್ರಾಟಜಿ ಯಾವ ರೀತಿ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್, ದಟ್ ಈಸ್ ಕ್ಲಾಸ್ 11 ಬಿಸ್ನೆಸ್ ಸ್ಟಡಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸ್ಟ್ರಾಟಜಿ. ಸೊ ಚಾನಲನ್ನು ಮುಂದೆಕೊಂಡು ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನಾವೆಲ್ಲ ವಿಡಿಯೋಸ್ಗಳನ್ನು ಯಾವಾಗ ಅಪ್ಲೋಡ್ ಮಾಡ್ತೀವಿ ಅವುಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ. ಅದೇ ರೀತಿ ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಇನ್ನು ತನಕ, ಅವರು ಕೂಡ ವಾಟ್ಸಪ್ ಗ್ರೂಪನ್ನು ಕೂಡ ಜಾಯ್ನ್ ಆಗ್ಬೋದು. ಅದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾವು ಕೊಟ್ಟಿರ್ತೀವಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ಮೊಟ್ಟ ಮೊದಲನೇದಾಗಿ ನಾವು ಬಿಸ್ನೆಸ್ ಸ್ಟಡಿಯ ಪ್ಯಾಟರ್ನ್ ಯಾವ ರೀತಿ ಇರ್ತದ ಅನ್ನೋ ಒಂದು ಡಿಸ್ಕಷನ್ ಮಾಡೋಂಥದ್ದು. ಇಲ್ಲಿ 4 ಸೆಕ್ಷನ್ಗಳು ಬರ್ತವೆ: ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಆ್ಯಂಡ್ ಸೆಕ್ಷನ್ ಡಿ. ಸೆಕ್ಷನ್ ಎ ನಲ್ಲಿ ಬರೋದು 1 ಮಾರ್ಕ್ ಕ್ವಶನ್ಸ್, 20 ಕ್ವಶನ್ ಅವ್ರಿಗೆ ನಿಮ್ಗೆ ಕೇಳುವಂಥದ್ದು. ನೀವು ಬರೀಬೇಕಾಗಿರೋದು ಕೂಡ 20 ಕ್ವಶನ್ಸ್. ಈಗ ಇದು ಸೇಮ್ ಆಸ್ ಇಟ್ ಈಸ್ ಲೈಕ್ ಅಕೌಂಟೆನ್ಸಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 5, fill in the blanks questions 5, match the following 5, 1 ಅಂಕದ ಪ್ರಶ್ನೆ 1 ಮಾರ್ಕ್ ಕ್ವಶನ್ಸ್ 5. ಸೊ 20 ಕ್ವಶನ್ಸ್ ಆಗ್ತದ. ಈಗ ಸೆಕ್ಷನ್ ಬಿ ಬರೋದು 2 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ 2 ಮಾರ್ಕ್ಸ್ ನಲ್ಲಿ ಅವ್ರು ನಿಮಗೆ ಕೇಳೋದು 10 ಕ್ವಶನ್ಸ್, ನೀವು ಬರೀಬೇಕಾಗಿರೋದು 6 ಕ್ವಶನ್ಸ್. ಸೊ ಟೋಟಲ್ ಅದಾಗೋದು 6 × 2 12 ಮಾರ್ಕ್ಸ್. ಸೆಕ್ಷನ್ ಸಿ ನಲ್ಲಿ ಬರೋದು 4 ಮಾರ್ಕ್ಸ್ ಕ್ಯಾಟಗರಿ, ಅವ್ರು ಕೇಳೋದು 10 ಕ್ವಶನ್ಸ್, ನೀವು ಬರೀಬೇಕಾಗಿರೋದು ಅಗೇನ್ 6 ಕ್ವಶನ್ಸ್. ಸೊ 6 × 4 ದಟ್ ಕಮ್ಸ್ ಟು 24. ಆಮೇಲೆ ಅದಾದ ನಂತರ ಸೆಕ್ಷನ್ ಡಿ ಬರೋದು 8 ಮಾರ್ಕ್ಸ್ ಕ್ಯಾಟಗರಿ, ಅವ್ರು ಕೇಳೋದು 5 ಕ್ವಶನ್ಸ್, ನೀವು ಬರೀಬೇಕಾಗಿರೋದು ಓನ್ಲಿ 3 ಆನ್ಸರ್ಸ್. ಸೊ 3 × 8 24. ಸೆಕ್ಷನ್ ಎ 20 ಮಾರ್ಕ್ಸ್, ಸೆಕ್ಷನ್ ಬಿ 12 ಮಾರ್ಕ್ಸ್, ಸೆಕ್ಷನ್ ಸಿ 24 ಮಾರ್ಕ್ಸ್, ಸೆಕ್ಷನ್ ಡಿ ಅಗೇನ್ 24 ಮಾರ್ಕ್ಸ್. ಸೊ 6 × 4 24, 8 × 3 24, 24, 24, 12 ಮತ್ತು 20 ಟೋಟಲ್ ಕಮ್ಸ್ ಟು 80 ಮಾರ್ಕ್ಸ್. ಸೊ ಈಗ ಸದ್ಯದ ಪ್ಯಾಟರ್ನಲ್ಲಿ ನಮಗೆ ಯಾವುದೇ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಕಾಣ್ತಾ ಇಲ್ಲ, ಹಾಗಾಗಿ ಅದನ್ನು ಸ್ಟಡಿ ಮಾಡೋ ನೆಸೆಸಿಟಿ ಕೂಡ ಇಲ್ಲ. ಸೊ ಕಮಿಂಗ್ ಟು 1 ಮಾರ್ಕ್ ಕ್ಯಾಟಗರಿ, 1 ಮಾರ್ಕ್ ಕ್ಯಾಟಗರಿಯಲ್ಲಿ ನಾವು ನೋಡಬಹುದು ಫಸ್ಟ್ ಕ್ವಶನ್ ಯಾವ್ದು ಹಾಕಿದೀಪ ಅಂದರೆ ಹೆಡ್ ಆಫ್ HUF. ಹೆಡ್ ಆಫ್ HUF ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯ ಮುಖ್ಯಸ್ಥ ಯಾರು, ಹಿಂದೂ ಅವಿಭಕ್ತ ಕುಟುಂಬದ ಮುಖ್ಯಸ್ಥ ಯಾರು ಅಂತೇಳಿ ಒಂದು ಕ್ವಶನ್. ಇದು 100% ಬರ್ತದ. 1 ಮಾರ್ಕ್ನಲ್ಲಿ ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್, ಅಟ್ಲೀಸ್ಟ್ ಮ್ಯಾಚ್ ದಿ ಫಾಲೋವಿಂಗ್, ಅಟ್ಲೀಸ್ಟ್ ಮಲ್ಟಿಪಲ್, ಅಲ್ಲೆಲ್ಲಾದ್ರೂ ಬರಲೇಬೇಕು. ಸೊ ಅವಿಭಕ್ತ ಹಿಂದೂ ಕುಟುಂಬದ ಮುಖ್ಯಸ್ಥ ಕರ್ತ ಅಂತ ಕರಿತೀವಿ. ಆಮೇಲೆ ಎಕ್ಸ್ಪಾಂಡ್, ಒಂದು ಎಕ್ಸ್ಪಾಂಡ್ ರಿಲೇಟೆಡ್ ಕ್ವಶನ್ಸ್ ಅನ್ನ ನಾವು ಗೆಸ್ ಮಾಡ್ತಾ ಇದೀವಿ. ಬಿಕಾಸ್ ಎವ್ರಿ ಇಯರ್ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಆಗಿರ್ಬೋದು, ಆನ್ಯುವಲ್ ಎಕ್ಸಾಮ್ನಲ್ಲಿ ಆಗಿರ್ಬೋದು, ಒಂದು ಎಕ್ಸ್ಪಾಂಡ್ ಕ್ವಶನ್ ಬರ್ತಾ ಇದೆ. ಹಾಗಾಗಿ ಮಿಡ್ ಟರ್ಮ್ ಎಕ್ಸಾಮ್ ತನಕ ನಾವು ಕಲ್ತಿರೋದು DTH, LIC, C2C, B2B, B2C. DTH ಅಂದರೆ ಡೈರೆಕ್ಟ್ ಟು ಹೋಮ್, ನೇರ ಮನೆಗೆ ಅಂತ ಕರಿತೀವಿ. LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಜೀವ ವಿಮಾ ನಿಗಮ. C2C ಕಸ್ಟಮರ್ ಟು ಕಸ್ಟಮರ್, ಬಿಸ್ನೆಸ್ ಟು ಬಿಸ್ನೆಸ್, ಬಿಸ್ನೆಸ್ ಟು ಕಸ್ಟಮರ್. ಗ್ರಾಹಕನಿಂದ ಗ್ರಾಹಕನಿಗೆ, ವ್ಯವಹಾರದಿಂದ ವ್ಯವಹಾರಕ್ಕೆ, ಆಮೇಲೆ ವ್ಯವಹಾರದಿಂದ ಗ್ರಾಹಕನಿಗೆ. ಈಗ ಯಾರು ಕನ್ನಡ ಮೀಡಿಯಂದಲ್ಲಿ ಆನ್ಸರ್ಸ್ಗಳನ್ನು ಬರಿತಾ ಇದ್ದೀರಿ, ಈ ಎಕ್ಸ್ಪಾಂಡ್ ಅನ್ನೋ ಕ್ವಶನ್ಸ್ ಬಂದಾಗ ನೀವು ಇಂಗ್ಲೀಷ್ನಲ್ಲಿಯೂ ಕೂಡ ಆನ್ಸರ್ ಮಾಡಬಹುದು, ಕನ್ನಡದಲ್ಲಿಯೂ ಕೂಡ ಆನ್ಸರ್ ಮಾಡಬಹುದು, ಯಾವುದೇ ತೊಂದರೆ ಇಲ್ಲ. ಸೊ ಮುಂದೆ ಹೋಗೋಕ್ಕಿಂತ ಮುಂಚೆ ನಮ್ಮ ಸಿಲೆಬಸ್ ಏನು, ಚಿಕ್ಕೋಡಿ ಎಜುಕೇಷನಲ್ ಡಿಸ್ಟ್ರಿಕ್ಟ್ನಲ್ಲಿ ಬರುವಂತಹ ಬಿಸ್ನೆಸ್ ಸ್ಟಡಿ ಸಿಲೆಬಸ್ ಏನು ಫಸ್ಟ್ ಇಯರ್ಗೆ ಅಂತ ನೋಡೋದಾದ್ರೆ, ಚಾಪ್ಟರ್ ನಂಬರ್ 1 ಅದು ವ್ಯವಹಾರದ ಮಹತ್ವ ಮತ್ತು ಉದ್ದೇಶ ಅಂತ ಕರಿತೀವಿ. ಆಮೇಲೆ ಎರಡನೇದು ಚಾಪ್ಟರ್ ನಂಬರ್ 2, ದಟ್ ಈಸ್ ವ್ಯವಹಾರ ಸಂಘಟನೆಯ ಪ್ರಕಾರಗಳು, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಚಾಪ್ಟರ್ ನಂಬರ್ 3 ಪ್ರೈವೇಟ್, ಪಬ್ಲಿಕ್ ಆ್ಯಂಡ್ ಗ್ಲೋಬಲ್ ಎಂಟರ್ಪ್ರೈಸ್, ಖಾಸಗಿ, ಸಾರ್ವಜನಿಕ ಮತ್ತು ಜಾಗತಿಕ ಉದ್ದಿಮೆಗಳು. ಚಾಪ್ಟರ್ ನಂಬರ್ 4 ವ್ಯವಹಾರ ಸೇವೆಗಳು, ಬಿಸ್ನೆಸ್ ಸರ್ವಿಸಸ್. ಚಾಪ್ಟರ್ ನಂಬರ್ 5 ವ್ಯವಹಾರದ ಉದಯಿಸುತ್ತಿರುವ ಪದ್ಧತಿಗಳು, ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್. ಆಮೇಲೆ ಲಾಸ್ಟ್ಗೆ ಚಾಪ್ಟರ್ ನಂಬರ್ 7 ಫಾರ್ಮೇಷನ್ ಆಫ್ ಅ ಕಂಪನಿ, ಕಂಪನಿಯ ಸ್ಥಾಪನೆ. ಸೊ ಒಟ್ಟು 6 ಚಾಪ್ಟರ್ಸ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಸಿಲೆಬಸ್ಗೆ ಕೊಟ್ಟಿದ್ದಾರೆ ಅವರು. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ 1 ಮಾರ್ಕ್ನಲ್ಲಿ, ಎಕ್ಸಾಂಪಲ್ ಫಾರ್ either manufacturing industry or genetic industry or extractive industry. ಉತ್ಪಾದನಾ ಕೈಗಾರಿಕೆ
ಅಥವಾ ತಳಿ ಕೈಗಾರಿಕೆ ಅಥವಾ ಹೊರತೆಗೆಯುವ ಕೈಗಾರಿಕೆಗೆ ಯಾವುದಾದ್ರೂ ಒಂದು ಉದಾಹರಣೆಯನ್ನು ಬರಿಬೇಕು. ಸೊ ಎಲ್ಲ ಕೈಗಾರಿಕೆಗಳ ಒಂದೊಂದು ಉದಾಹರಣೆಯನ್ನು ನೆನಪಿಟ್ಕೊಂಡು ನೀವು ಹೋಗ್ಬೇಕು. ಯಾವುದಾದ್ರೂ ಒಂದು ಕೈಗಾರಿಕೆಗೆ ಉದಾಹರಣೆಯನ್ನು ಅವರು ಕೇಳತಕ್ಕದ್ದು. ಆಮೇಲೆ ಫೀಚರ್ ಆಫ್ ಗ್ಲೋಬಲ್ ಎಂಟರ್ಪ್ರೈಸ್, ಜಾಗತಿಕ ಉದ್ದಿಮೆಯ ಒಂದು ಲಕ್ಷಣವನ್ನು ನೀವು ಬರೆಯತಕ್ಕದ್ದು. ವಾಟ್ ಈಸ್ ಎಕ್ಸ್ಪೋರ್ಟ್ ಟ್ರೇಡ್, ಇದು ಕೂಡ ಬಹಳಷ್ಟು ಸಲ ನಾವು ನೋಡಿದ್ದೀವಿ, ಕ್ವಶನ್ ರಿಪೀಟ್ ಆಗ್ತಾ ಇದೆ. ರಫ್ತು ವ್ಯಾಪಾರ ಅಂದರೆ ಏನು? ನಮ್ಮ ದೇಶದಿಂದ, ಒಂದು ದೇಶದ ಭೌಗೋಳಿಕ ಪ್ರದೇಶದಿಂದ ಮತ್ತೊಂದು ದೇಶದ ಭೌಗೋಳಿಕ ಪ್ರದೇಶ ಒಳಗಡೆ ಮತ್ತೊಂದು ದೇಶಕ್ಕೆ ನೀವು ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದೀರಿ ಅಂದರೆ ಅದಕ್ಕೆ ನಾವು ರಫ್ತು ವ್ಯಾಪಾರ ಅಂತ ಕರಿತೀವಿ. ಸೊ ವಾಟ್ ಈಸ್ ಎಕ್ಸ್ಪೋರ್ಟ್ ಟ್ರೇಡ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಪ್ರೈವೇಟ್ ಕಂಪನಿ ಆ್ಯಂಡ್ ಪಬ್ಲಿಕ್ ಕಂಪನಿ, ಸಾರ್ವಜನಿಕ ಕಂಪನಿ ಮತ್ತು ಖಾಸಗಿ ಕಂಪನಿಯಲ್ಲಿ ಕನಿಷ್ಠ ವ್ಯಕ್ತಿಗಳ ಸಂಖ್ಯೆ ಏನಿರಬೇಕು? ಪ್ರೈವೇಟ್ನಲ್ಲಿ ಕನಿಷ್ಠ 2 ಜನ ಇರಬೇಕು, ಪಬ್ಲಿಕ್ನಲ್ಲಿ ಕನಿಷ್ಠ 7 ಜನ ಇರಬೇಕು. ಎನಿ ಒನ್ ಕ್ವಶನ್, ಇದು ಕೂಡ 100% ಒಂದು ಕಡೆ ಬರ್ತದೆ. ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋಯಿಂಗ್, ಮಲ್ಟಿಪಲ್ ಚಾಯ್ಸ್, 1 ಮಾರ್ಕ್. 4 ಕಡೆ ಒಂದು ಕಡೆ ಬರಲೇಬೇಕು. ಆಮೇಲೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್, ಗರಿಷ್ಠ ಸಂಖ್ಯೆ ಎಷ್ಟು? ಸಾರ್ವಜನಿಕ ಕಂಪನಿಯಲ್ಲಿ ಗರಿಷ್ಠ ಸಂಖ್ಯೆಗೆ ಯಾವುದೇ ಮಿತಿ ಇಲ್ಲ. ಖಾಸಗಿ ಕಂಪನಿಯಲ್ಲಿ ಗರಿಷ್ಠ ಸಂಖ್ಯೆ 200. ಮೊದಲು 500 ಇತ್ತು, ಮೊದಲು 50 ಇತ್ತದು, ಈಗ ಅದು 200ಕ್ಕೆ ಏರಿಸಲಾಗಿದೆ. ನೆಕ್ಸ್ಟ್, ಎನಿ ಒನ್ ಟೈಪ್ ಆಫ್ ಬ್ಯಾಂಕ್, ಯಾವುದಾದ್ರೂ ಒಂದು ಬ್ಯಾಂಕಿನ ವಿಧವನ್ನು ನೀವು ಬರಿಬೇಕು. ವಿಶಿಷ್ಟ ಬ್ಯಾಂಕ್ಗಳನ್ನು ನೋಡ್ತೀವಿ, ಕೇಂದ್ರ ಬ್ಯಾಂಕ್ಗಳನ್ನು ನೋಡ್ತೀವಿ, ಸಹಕಾರಿ ಬ್ಯಾಂಕ್ಗಳನ್ನು ನೋಡ್ತೀವಿ, ಈ ರೀತಿ ವಾಣಿಜ್ಯ ಬ್ಯಾಂಕ್ಗಳನ್ನು ನೋಡ್ತೀವಿ. 4 ಬ್ಯಾಂಕಿನ ವಿಧಗಳು ನಮ್ಮ ಸಿಲೆಬಸ್ನಲ್ಲಿ ಕಾಣ್ತವೆ. ದೇರ್ ಆರ್ 4 ಟೈಪ್ಸ್ ಆಫ್ ಬ್ಯಾಂಕ್: ಕಮರ್ಷಿಯಲ್ ಬ್ಯಾಂಕ್ಸ್, ಸೆಂಟ್ರಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್. ಸೊ ಈ ರೀತಿ ಒಂದು 3-4 ಬ್ಯಾಂಕ್ಗಳನ್ನು ನೋಡ್ತೀವಿ. ಎನಿ ಒನ್ ಟೈಪ್ ನೀವು ಬರೀಬೇಕು. 1 ಮಾರ್ಕ್ಗೆ ಅವ್ರು ಕೇಳಿದಾಗ ಎಕ್ಸ್ಪಾಂಡ್ ಅಥವಾ ಎಕ್ಸಾಂಪಲ್ ರೀತಿ ಕೇಳಿದಾಗ ಅಥವಾ ಎನಿ ಒನ್ ಫೀಚರ್ ಅಂತ ಕೇಳಿದಾಗ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 1 ಮಾರ್ಕ್ ಮಾತ್ರ. ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್, ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಬರೆದ್ರೆ ಸಾಕಾಗ್ತದೆ. ನೆಕ್ಸ್ಟ್, ಹೂ ಆರ್ ಪ್ರಮೋಟರ್ಸ್? ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ಸಲ ಇದು ಕ್ವಶನ್ ಕೂಡ ರಿಪೀಟ್ ಆಗ್ತಾ ಇದೆ. ಪ್ರವರ್ತಕರು ಎಂದರೆ ಯಾರು? ಮೊಟ್ಟ ಮೊದಲನೇ ಬಾರಿಗೆ ಯಾರು ವ್ಯವಹಾರ ಅವಕಾಶಗಳನ್ನು ಕಂಡುಕೊಳ್ತಾರೋ, ಯಾರು ವ್ಯವಹಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದೆ ಹೋಗ್ತಾರೋ ಅವರಿಗೆ ನಾವು ಪ್ರವರ್ತಕರು ಅಂತ ಕರಿತೀವಿ. ಹೂ ಆರ್ ಪ್ರಮೋಟರ್ಸ್? Who identify the business opportunities and they are the one who are first or who are taking the initiatives to start a business are called as promoters. So ಇದು ಕೂಡ ನೀವು ಓದತಕ್ಕದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇವೆಲ್ಲ 1 ಮಾರ್ಕ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್. ನಾವು 100% ಹೇಳ್ತಾ ಇಲ್ಲ, 90% ಚಾನ್ಸಸ್ ಹೇಳ್ತಾ ಇದ್ದೀವಿ. ನಮ್ಮ ಅನುಭವದ ಆಧಾರದ ಮೇಲೆ, ಹಳೆ ಕ್ವಶನ್ ಪೇಪರ್ಸ್ ಟ್ರೆಂಡ್ಗಳ ಆಧಾರದ ಮೇಲೆ ಇವೆಲ್ಲ ಇಂಪಾರ್ಟೆಂಟ್ ಆಗಬಹುದು ಅಂತೇಳಿ ನಮ್ಮ ಒಂದು ಅನಿಸಿಕೆ. ಸೊ ಕಮಿಂಗ್ ಟು 2 ಮಾರ್ಕ್ಸ್ ಕ್ಯಾಟಗರಿ, 2 ಅಂಕದ ಪ್ರಶ್ನೆಗೆ ಬಂದಾಗ ಅವ್ರು ನಿಮಗೆ ಇಲ್ಲಿ ಕೇಳೋದು 10 ಕ್ವಶನ್ಸ್, ನೀವು ಬರೀಬೇಕಾಗಿರೋದು ಓನ್ಲಿ 6 ಕ್ವಶನ್ಸ್. ವಾಟ್ ಈಸ್ ಬಿಸ್ನೆಸ್? ವ್ಯವಹಾರ ಎಂದರೇನು? ಬಹಳಷ್ಟು ಸಲ ಈ ಕ್ವಶನ್ ರಿಪೀಟ್ ಆಗಿದೆ. ಸೊ ಇದನ್ನು ಪರ್ಫೆಕ್ಟ್ ಮಾಡಬೇಕು. ಡಿಫೈನ್ ಪಾರ್ಟ್ನರ್ಶಿಪ್, ಪಾಲುದಾರಿಕೆಯನ್ನು ವ್ಯಾಖ್ಯಾನಿಸಿ. ಭಾರತೀಯ ಪಾಲುದಾರಿಕಾ ಕಾಯ್ದೆ 1932ರ ಪ್ರಕಾರ ಇದೇ ಡೆಫಿನೇಷನ್ನ ನೀವು ಬರೀಬೇಕು. ಅಕಾರ್ಡಿಂಗ್ ಟು ದಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಯು ಶುಡ್ ರೈಟ್ ದಿಸ್ ಡೆಫಿನೇಷನ್. ಯಾವಾಗ ವ್ಯಾಖ್ಯಾನಿಸಿ ಅಂತಾರೋ, ಯಾರು ಅದನ್ನು ಕೊಟ್ಟರು ಅಂತೇಳಿ ಅವರ ಹೆಸರನ್ನು ಬರೆಯತಕ್ಕದ್ದು. 2 ಫೀಚರ್ಸ್ ಆಫ್ ಗ್ಲೋಬಲ್ ಎಂಟರ್ಪ್ರೈಸ್. ಈಗ ಜಾಗತಿಕ ಉದ್ದಿಮೆ ನೀವು 1 ಮಾರ್ಕ್ ಕ್ಯಾಟಗರಿಯಲ್ಲೂ ಕೂಡ ನೋಡ್ತಾ ಇದ್ದೀರಿ, 2 ಮಾರ್ಕ್ಸ್ ಕ್ಯಾಟಗರಿಯಲ್ಲೂ ಕೂಡ ನೋಡಬಹುದು. ಸೊ ಹಾಗಾಗಿ 2 ಅಥವಾ 3 ಲಕ್ಷಣಗಳನ್ನು ನೆನಪಿಟ್ಕೊಂಡ್ರೆ ಒಳ್ಳೆಯದು. ವಾಟ್ ಈಸ್ ಪ್ರಾಸ್ಪೆಕ್ಟಸ್? ಪರಿಚಯ ಪತ್ರಿಕೆ ಎಂದರೇನು? ವೆರಿ ಇಂಪಾರ್ಟೆಂಟ್. ಪರಿಚಯ ಪತ್ರಿಕೆಯನ್ನು ಬಹಳಷ್ಟು ಸಲ ನಾವು ಕ್ವಶನ್ ಪೇಪರಲ್ಲಿ ನೋಡಿದ್ದೀವಿ. ವಾಟ್ ಯು ಮೀನ್ ಬೈ ಪ್ರಾಸ್ಪೆಕ್ಟಸ್? ಇದನ್ನು ಕೂಡ ನೀವು ಓದಬೇಕು. ವಾಟ್ ಈಸ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್? ವಾಟ್ ಈಸ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್? ಸಂಘದ ಮನವಿ ಪತ್ರ ಎಂದರೇನು? ಸಂಘದ ಕಟ್ಟಳೆ ಪತ್ರ ಎಂದರೇನು ಅಂತೇಳಿ ಒಂದು ಕ್ವಶನ್ ಅನ್ನು ಕೂಡ ನಾವು ಕಾಣಬಹುದು. ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆ್ಯಕ್ಚುಲಿ. ಎನಿ 2 ಆಕ್ಸಿಲರೀಸ್ ಟು ಟ್ರೇಡ್? ಯಾವುದಾದರೂ ವ್ಯವಹಾರದ 2 ಪೂರಕಗಳು. ದಾಸ್ತಾನುಗಾರಿಕೆ, ಸಾರಿಗೆ, ಬ್ಯಾಂಕಿಂಗ್, ವಿಮೆ. ಸೊ ಇವೆಲ್ಲವೂ ಕೂಡ ವ್ಯವಹಾರದ ಪೂರಕದಲ್ಲಿ ಜಾಹೀರಾತು. ವ್ಯವಹಾರದ ಪೂರಕ ಅಂದರೆ ಏನು? ವ್ಯವಹಾರಕ್ಕೆ ಸಹಾಯ ಮಾಡುವ ಎಲ್ಲ ಅಂಶಗಳು ವ್ಯವಹಾರದ ಪೂರಕ. ವಾಟ್ ಯು ಮೀನ್ ಬೈ ಆಕ್ಸಿಲರೀಸ್? ವಾಟ್ ಯು ಮೀನ್ ಬೈ ಏಡ್ಸ್ ಟು ಟ್ರೇಡ್? those things, those concepts, those elements which help to trade are called as auxiliaries to trade. Warehousing will help for you to trade, advertising will help, insurance will be helping you, transportation will be helping you. So these all are called as auxiliaries to trade.
ಆಮೇಲೆ ವಾಟ್ ಈಸ್ ಇ ಬ್ಯಾಂಕಿಂಗ್, ಇ ಬ್ಯಾಂಕಿಂಗ್ ಅಂದರೆ ಏನು, ಅಂತರ್ಜಾಲವನ್ನು ಬಳಸ್ಕೊಂಡು ವ್ಯವಹಾರ ಮಾಡೋದಕ್ಕೆ ನಾವು ಇ ಬ್ಯಾಂಕಿಂಗ್ ಅಂತ ಕರಿತೀವಿ. ಎನಿ ಟೂ ಫಂಕ್ಷನ್ಸ್ ಆಫ್ ಪ್ರಮೋಟರ್ಸ್, ಪ್ರವರ್ತಕರ ಎರಡು ಕಾರ್ಯಗಳು, 4-5 ಕಾರ್ಯಗಳನ್ನು ನೋಡ್ತೀವಿ. ಸೊ ಯಾವುದೋ 2 ಕಾರ್ಯಗಳನ್ನು ಕೇವಲ ಬರೆಯಬೇಕು ಮಾತ್ರ, ಯಾವುದೇ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. 2 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್, ಓನ್ಲಿ ಪಾಯಿಂಟ್ಸ್ ಮಾತ್ರ ಬರೆದ್ರೆ ಸಾಕು. ಯಾವಾಗೆಲ್ಲ ಅವರು 2 ಅಂತ ಕೇಳ್ತಾರೆ ನೀವು 3 ಬರೀರಿ, ಯಾವಾಗೆಲ್ಲ ಅವರು 1 ಅಂತ ಕೇಳ್ತಾರೆ ನೀವು 2 ಬರೀರಿ. ಟು ಬಿ ಸೇಫ್ ಒಂದೊಂದು ಎಕ್ಸ್ಟ್ರಾ ಪಾಯಿಂಟ್ ಇದ್ರೆ ಬೆಟರ್ ಅಂತ ನಮಗೆ ಅನಿಸ್ತದ. ಆಮೇಲೆ 2 ಅಡ್ವಾಂಟೇಜಸ್ ಆಫ್ ಸ್ಟ್ಯಾಟ್ಯೂಟರಿ ಆರ್ಗನೈಸೇಷನ್, ಶಾಸನಬದ್ಧ ನಿಗಮಗಳ ಯಾವುದಾದರೂ 2 ಅನುಕೂಲತೆಗಳನ್ನು ನೀವು ಬರೆಯಬೇಕು. 2 ಡಿಫರೆನ್ಸ್ ಬಿಟ್ವೀನ್ ಗೂಡ್ಸ್ ಅಂಡ್ ಸರ್ವಿಸ್, ಸರಕು ಮತ್ತು ಸೇವೆಗಳ ನಡುವಿನ ಯಾವುದಾದರೂ 2 ವ್ಯತ್ಯಾಸ ಬರಿಬೇಕು. ಸರಕು ಮುಟ್ಲಿಕ್ಕೆ ನೋಡ್ಲಿಕ್ಕೆ ಸಾಧ್ಯದ, ಬಟ್ ಸೇವೆಗಳು ಅಗೋಚರ ಅಂತ ಕರಿತೀವಿ. ಸರಕುಗಳನ್ನು ದಾಸ್ತಾನು ಮಾಡಲಿಕ್ಕೆ ಸಾಧ್ಯದ, ಬಟ್ ಸೇವೆಗಳನ್ನು ದಾಸ್ತಾನು ಮಾಡಲಿಕ್ಕೆ ಸಾಧ್ಯವಿಲ್ಲ. 2 ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್, ವ್ಯವಹಾರದ 2 ಉದ್ದೇಶ. ಮೊದಲನೇ ಪ್ರಮುಖ ಉದ್ದೇಶ ಲಾಭ ಗಳಿಸುವುದು, ವೆರಿ ಸಿಂಪಲ್. ವ್ಯವಹಾರ ನಾವು ಮಾಡೋದು ಲಾಭ ಗಳಿಸಲಿಕ್ಕೆ, ಆಮೇಲೆ ಮತ್ತೊಂದು ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ, ಆರ್ಥಿಕ ಬಲವನ್ನು ನೀಡಲಿಕ್ಕೆ. ಈ ರೀತಿ ಆನ್ಸರ್ಸ್ ಕೂಡ ಆಗ್ಬೋದು. 2 ಆಬ್ಜೆಕ್ಟಿವ್ಸ್, 2 ಉದ್ದೇಶಗಳನ್ನು ಬರೀಬೇಕು. ಲಾಸ್ಟ್ ಕ್ವಶನ್, 2 ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್, ಯಾವುದಾದರೂ ಸಹಕಾರಿ ಸಂಘಗಳ 2 ವಿಧಗಳನ್ನು ಬರಿಬೇಕು. ರೈತರ ಸಹಕಾರ ಸಂಘ, ಆಮೇಲೆ ಕೃಷಿ ಪತ್ತಿನ ಸಹಕಾರ ಸಂಘಗಳು ಆಗಿರಬಹುದು. ಈ ರೀತಿ 4-5 6 ಸಹಕಾರಿ ಸಂಘಗಳನ್ನು ನೋಡ್ತೀವಿ. ಸೊ ಯಾವುದಾದ್ರೂ 2 ಉತ್ಪಾದಕರ ಸಹಕಾರ ಸಂಘ ಆಗಿರಬಹುದು, ಯಾವುದಾದ್ರೂ 2 ಸಹಕಾರ ಸಂಘಗಳನ್ನು ನೀವು ಬರೆಯತಕ್ಕದ್ದು. ಅಗೈನ್ ಓನ್ಲಿ ಪಾಯಿಂಟ್ಸ್. ಕ್ಲಿಯರ್? ಸೊ ಎಲ್ಲ 2 ಮಾರ್ಕ್ಸ್, ಇವೆಲ್ಲ ಬರೋದು 1 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ. ಯಾವಾಗೆಲ್ಲ ಅವರು 1 ಮಾರ್ಕ್ಗೆ ಎನಿ 1 ಫ್ಯೂಚರ್, ಎನಿ 1 ಈ ರೀತಿ ಕೇಳ್ತಾರೋ 2 ಬರೀರಿ ಮತ್ತು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ. ಆಮೇಲೆ ಮತ್ತೊಂದು ಹಿಂಟ್ ಏನಪ್ಪ ಅಂದರೆ 1 ಮಾರ್ಕ್ 2 ಮಾರ್ಕ್ ಬರಿಬೇಕಾದ್ರೆ ಯಾವೆಲ್ಲ ನೀವು ವಾಕ್ಯಗಳಲ್ಲಿ ಬರೀತಿರಲ್ಲ ಅಂಥ ವಾಕ್ಯಗಳಲ್ಲಿ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ವರ್ಡ್ ಇರ್ತದೆ. ಸೊ ಆ ಇಂಪಾರ್ಟೆಂಟ್ ವರ್ಡನ್ನು ಬಾಕ್ಸ್ ಮಾಡುವಂಥ ಕೆಲಸ ಮಾಡಿರಿ, ಪ್ರೆಸೆಂಟೇಷನ್ ಮಾಡಿರಿ. ಪ್ರೆಸೆಂಟೇಷನ್ ಮಾಡಿದಾಗ ಕೆಟ್ಟ ಆನ್ಸರ್ ಕೂಡ ಸ್ವಲ್ಪ ಆದರೂ ಚಲೋ ಕಾಣುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾವೆ. ಆವಾಗ ವ್ಯಾಲ್ಯೂಯೇಟರ್ನ ಮನಸ್ಸನ್ನು ನೀವು ಗೆಲ್ತೀರಿ, ಅವರು ಮಾರ್ಕ್ಸನ್ನು ಸ್ವಲ್ಪ ಜಾಸ್ತಿ ಹಾಕುವಂತಹ ಸಾಧ್ಯತೆ ಕೂಡ ಇರ್ತದೆ. ಸೊ ಹಾಗಾಗಿ ಪ್ರೆಸೆಂಟೇಷನ್, ಹ್ಯಾಂಡ್ ರೈಟಿಂಗ್ ಕ್ಲೀನ್ ಇರಬೇಕು. ಎಲ್ಲೆಲ್ಲಿ ಇಂಪಾರ್ಟೆಂಟ್ ವರ್ಡ್ಸ್ ಇವೆ ಅವುಗಳನ್ನು ಬಾಕ್ಸ್ ಮಾಡಿದರೆ ಅದು ಸೂಟೇಬಲ್ ಆಗ್ತದೆ, ಒಂದು ಸ್ವಲ್ಪ ಮಾರ್ಕ್ಸ್ ಹೆಚ್ಚನ್ನು ನಿಮಗೆ ಗಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ದ್ಯಾಟ್ಸ್ ಇಟ್ ಇನ್ ಟುಡೇಸ್ ಕ್ಲಾಸ್. ದಿಸ್ ಇಸ್ ಪಾರ್ಟ್ 1. 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಕ್ಯಾಟಗರಿಯನ್ನು ಪಾರ್ಟ್ 2 ನಲ್ಲಿ ನಾವು ಕವರ್ ಮಾಡ್ತೀವಿ. ಸೊ ಆ ವಿಡಿಯೋಗಳನ್ನು ನೋಡಲಿಕ್ಕೆ ಸ್ಟೇ ಟ್ಯೂನ್ಡ್ ಟು ವಿಕಾಸ್ ಟ್ಯುಟೋರಿಯಲ್ಸ್. ಅದೇ ರೀತಿ ಈ ಇನ್ಫಾರ್ಮೇಷನ್ ಯಾರಿಗಾದ್ರೂ ಯೂಸ್ಫುಲ್ ಅಂತ ಅನ್ನಿಸ್ತದ ಅಂದರೆ ಅಂಥವ್ರಿಗೂ ಕೂಡ ಈ ಇನ್ಫಾರ್ಮೇಷನ್ನ ಶೇರ್ ಮಾಡಿರಿ. ನಿಮ್ಮಿಂದ ಕೆಲವೊಬ್ಬರಿಗಾದರೂ ಸಹಾಯ ಆಗಲಿ ಅನ್ನೋ ಒಂದು ನಮ್ಮ ಮನೋಭಾವನೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್. Thank you for watching Vikas Tutorials. Stay tuned. See you again.